ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ನವ್ಯ. ಇದೀಗ ಹೆಡ್ಲೈನ್ಸ್. ಬಿಗ್ ಬಾಸ್ ಖ್ಯಾತಿಯ ನಟಿ ಜಯಶ್ರೀ ರಾಮಯ್ಯ ನೇಣಿಗೆ ಶರಣು. ಬೆಂಗಳೂರಿನ ಮಾಗಡಿ ರಸ್ತೆಯ ವೃದ್ಧಾಶ್ರಮವೊಂದರಲ್ಲಿ ಆತ್ಮಹತ್ಯೆ. ಮಾನಸಿಕ ಖಿನ್ನತೆಯಿಂದ ಸೂಸೈಡ್. ಮತ್ತೆ ಖಾತೆ ಅದಲು ಬದಲು ಮಾಡಿದ ಸಿಎಂ ಬಿಎಸ್ವೈ. ಡಾಕ್ಟರ್ ಸುಧಾಕರ್ ಅವರಿಗೆ ಮತ್ತೆ ವೈದ್ಯಕೀಯ ಶಿಕ್ಷಣ ಖಾತೆ. ಸಚಿವ ಮಾಧುಸ್ವಾಮಿ ಅವರಿಗೆ ಪ್ರವಾಸೋದ್ಯಮ ಜೊತೆಗೆ ಪರಿಸರ ಖಾತೆ. ಶಿವಮೊಗ್ಗದ ಗಣಿ ಸ್ಫೋಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಪ್ರಕರಣದ ಕಿಂಗ್ ಪಿನ್ ಎಸ್ಕೆ. ಪ್ರಮುಖ ಆರೋಪಿಯ ಪತ್ತೆಗಾಗಿ ಬಲೆ ಬೀಸಿದ ಪೊಲೀಸರು. ಲಗೇಜ್ಗೆ ಟಿಕೆಟ್ ಕೊಡುವ ವಿಚಾರ. ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲೆ ಪ್ರಯಾಣಿಕರಿಂದ ಹಲ್ಲೆ. ದೊಡ್ಡಬಳ್ಳಾಪುರದಲ್ಲಿ ಘಟನೆ. ಹೆತ್ತವರಿಗೆ ದೇವರ ಸ್ಥಾನ ನೀಡಿದ ಪುತ್ರ. ತಂದೆ ತಾಯಿಗಾಗಿ ದೇಗುಲ ಕಟ್ಟಿಸಿದ ಮಗ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನಿರಗುಡಿ ಗ್ರಾಮದಲ್ಲೊಬ್ಬರು ಆಧುನಿಕ ಶ್ರವಣಕುಮಾರ. ಬಿಗ್ ಬಾಸ್ ಖ್ಯಾತಿಯ ನಟಿ ಜಯಶ್ರೀ ರಾಮಯ್ಯ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನ ಮಾಗಡಿ ರಸ್ತೆಯ ಪ್ರಗತಿ ಲೇಔಟ್ನಲ್ಲಿರುವ ಸಂಧ್ಯಾ ಕಿರಣ ವೃದ್ಧಾಶ್ರಮದಲ್ಲಿ ನಟಿ ಜಯಶ್ರೀ ರಾಮಯ್ಯ ನಿನ್ನೆ ರಾತ್ರಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಾರನಾಯಕನಹಳ್ಳಿ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದು ಆತ್ಮಹತ್ಯೆಗೆ ಕಾರಣವನ್ನ ಕಲೆ ಹಾಕ್ತಿದ್ದಾರೆ. ಇನ್ನು ಮಾನಸಿಕ ಖಿನ್ನತೆಯಿಂದ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ 2 ಬಾರಿ ಖಾತೆ ಅದಲು ಬದಲು ಮಾಡಿದಂತಹ ಸಿಎಂ ಯಡಿಯೂರಪ್ಪ ಈಗ ಮತ್ತೆ ಖಾತೆ ಅದಲು ಬದಲು ಮಾಡಿದ್ದಾರೆ. ಕೋವಿಡ್ ನಿಯಂತ್ರಣದ ಸಲುವಾಗಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಂದ ಹಿಂಪಡೆದು ಸಚಿವ ಮಾಧುಸ್ವಾಮಿಗೆ ನೀಡಲಾಗಿದ್ದಂತಹ ವೈದ್ಯಕೀಯ ಶಿಕ್ಷಣ ಖಾತೆಯನ್ನ ಮತ್ತೆ ಸುಧಾಕರ್ ಅವರಿಗೆ ನೀಡಿದ್ದಾರೆ. ಈ ಮೂಲಕ ಸಚಿವ ಸುಧಾಕರ್ ಹೆಗಲಿಗೆ ಆರೋಗ್ಯ ಹಾಗೂ ವೈದ್ಯಕೀಯ ಶಿಕ್ಷಣ ಖಾತೆಗಳ ಜವಾಬ್ದಾರಿ ಹೊರಿಸಿದ್ದಾರೆ. ಜೊತೆಗೆ ಸಚಿವ ಆನಂದ್ ಸಿಂಗ್ ಅವರಿಗೆ ಸಿಎಂ ಬಳಿದ್ದಂತಹ ಮೂಲ ಸೌಕರ್ಯ ಖಾತೆಯನ್ನ ಹೆಚ್ಚುವರಿಯಾಗಿ ನೀಡಿದ್ದಾರೆ. ಸಚಿವ ಮಾಧುಸ್ವಾಮಿ ಅವರಿಗೆ ಪ್ರವಾಸೋದ್ಯಮ ಖಾತೆಯ ಜೊತೆಗೆ ಪರಿಸರ ಖಾತೆ ನೀಡಲಾಗಿದೆ. ಶಿವಮೊಗ್ಗ ಗಣಿ ಸ್ಫೋಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸ್ಫೋಟ ಪ್ರಕರಣದ ಕಿಂಗ್ ಪಿನ್ ಎಸ್ಕೇಪ್ ಆಗಿದ್ದಾನೆ ಎಂಬ ಮಾಹಿತಿ ಸಿಕ್ಕಿದೆ. ಆ ವ್ಯಕ್ತಿ ಸಿಕ್ಕರೆ ಎಲ್ಲವೂ ಬಯಲಾಗಲಿದೆ. ಸದ್ಯ ಎಸ್ಕೇಪ್ ಆಗಿರುವ ಕಿಂಗ್ ಪಿನ್ಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಶಿವಮೊಗ್ಗದ ಗಣಿ ಪ್ರದೇಶದಲ್ಲಿ ಜಿಲೆಟಿನ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟೋರಿಯಸ್ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಭದ್ರಾವತಿ ನಿವಾಸಿ ಕರಿಗೌಡ ಎಂಬುವನ ಮೇಲೆ ಪೊಲೀಸರಿಗೆ ಅನುಮಾನ ಶುರುವಾಗಿದೆ. ಪ್ರವೀಣ್ ಎಂಬುವನ ಮೂಲಕ ಕರಿಗೌಡ ಸ್ಫೋಟಕ ಸಪ್ಲೈ ಮಾಡ್ತಾ ಇದ್ದ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಭದ್ರಾವತಿಯಲ್ಲಿ ಅಕ್ರಮವಾಗಿ ಸ್ಫೋಟಕ ಸಂಗ್ರಹಿಸಿ ಬಳಿಕ ಅಲ್ಲಿಂದ ಸಪ್ಲೈ ಮಾಡಲಾಗ್ತಾ ಇತ್ತು ಅನ್ನೋ ಮಾಹಿತಿ ಸಿಕ್ಕಿದೆ. ಆದರೆ ಈ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಆಧಾರಗಳು ಸಿಕ್ಕಿಲ್ಲ. ಕರೇಗೌಡನ ಪತ್ತೆಯಾಗಿದ್ದು ಆತ ಎಲ್ಲಿದ್ದಾನೆ ಎಂಬ ಮಾಹಿತಿ ಸಿಗ್ತಾ ಇಲ್ಲ. ಹೀಗಾಗಿ ಕರೇಗೌಡ ಪತ್ತೆಗಾಗಿ ಪೊಲೀಸರು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಲಗೇಜ್ಗೆ ಟಿಕೆಟ್ ಕೊಡುವ ವಿಚಾರವಾಗಿ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲೆ ಪ್ರಯಾಣಿಕರು ಹಲ್ಲೆ ಮಾಡಿದ್ದು ಕಂಡಕ್ಟರ್ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಬೆಂಗಳೂರಿಗೆ ಹೊರಟಿದ್ದ ಬಸ್ಗೆ ಪ್ರಯಾಣಿಸಲು ಕುಟುಂಬವೊಂದು ಲಗೇಜ್ಗೆ ₹30 ಬದಲು ₹20 ಪಡೆಯುವಂತೆ ನಿರ್ವಾಹಕನೊಂದಿಗೆ ಜಗಳವಾಡಿದ್ದಾರೆ. ಈ ವೇಳೆ ನಿರ್ವಾಹಕ ಮಾರುತಿ ಮೇಲೆ ಕುಟುಂಬದ ಸದಸ್ಯರು ತೀವ್ರವಾಗಿ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಗೆ ಒಳಗಾದ ಆನಂದ್ ನೆರವಿಗೆ ಬಂದ ಚಾಲಕ ಶರಣಪ್ಪ ಅವರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಎಂದು ಸ್ಥಳದಲ್ಲಿದ್ದ ಸಿಬ್ಬಂದಿ ದೂರಿದ್ದಾರೆ. ಹಲ್ಲೆಯಿಂದ ಗಾಯಗೊಂಡ ನಿರ್ವಾಹಕ ಮಾರುತಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ಮಾಡಿದ ಶಬೀರ್ ಮತ್ತಿತರರ ಮೇಲೆ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಲಾಗಿದೆ. ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಮಿಕರ ಸಂಘದ ನೂತನ ಕಚೇರಿಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ನಗರದಲ್ಲಿ ಶಾಸಕರಾದಂತಹ ಶಿವಶಂಕರ ರೆಡ್ಡಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಶಾಸಕರು ಎನ್ಎಚ್ ಶಿವಶಂಕರ ರೆಡ್ಡಿ ಸಮಾಜದಲ್ಲಿ ಕಾರ್ಮಿಕರು ದುಡಿಯುವ ಕೈಗಳು, ದೈಹಿಕ ಶ್ರಮದಿಂದ ಜೀವನ ನಡೆಸುವವರು. ಎಲ್ಲಾ ಕ್ಷೇತ್ರದಲ್ಲೂ ಕಾರ್ಮಿಕರ ಕೊಡುಗೆ ಅಪಾರವಾಗಿದೆ ಎಂದರು. ಬಳಿಕ ಮಾತನಾಡಿದ ಕಾರ್ಮಿಕ ಇಲಾಖೆ ಸಿಬ್ಬಂದಿ ವರಲಕ್ಷ್ಮಿ, ಸರ್ಕಾರದ ಸೌಲಭ್ಯಗಳನ್ನು ಕಾರ್ಮಿಕರು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಹೇಳಿದರು. ಸಮಯಕ್ಕೆ ಸರಿಯಾಗಿ ಆಂಬ್ಯುಲೆನ್ಸ್ ಬಾರದೆ 2 ಬಾಲಕರು ದುರ್ಮರಣಕ್ಕೀಡಾದ್ರಿಂದ
ಆಕ್ರೋಶಗೊಂಡ ಪೋಷಕರು ಮತ್ತು ಮೃತ ಬಾಲಕರ ಸಂಬಂಧಿಕರು ಆಸ್ಪತ್ರೆ ಧ್ವಂಸ ಮಾಡಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಮೂಗಲಮರಿ ಗ್ರಾಮದ ಚರಣ್ ಹಾಗೂ ತೇಜಸ್ ಎಂಬ ಇಬ್ಬರು ಬಾಲಕರು ಗ್ರಾಮದ ಹೊರವಲಯದ ಕೃಷಿ ಹೊಂಡದಲ್ಲಿ ಕಾಲು ಜಾರಿ ಬಿದ್ದು ಈಜು ಬಾರದೆ ಪ್ರಾಣಾಪಾಯದಲ್ಲಿದ್ದರು. ತಕ್ಷಣ ಗಮನಿಸಿದ ಪೋಷಕರು ಕೃಷಿ ಹೊಂಡದಲ್ಲಿ ಬಿದ್ದಿದ್ದ ಬಾಲಕರನ್ನ ಮೇಲಕ್ಕೆ ಎತ್ತಿ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದಾರೆ. ಆಂಬ್ಯುಲೆನ್ಸ್ ಸಮಯಕ್ಕೆ ಬಾರದ ಕಾರಣ ಟೆಂಪೋದಲ್ಲಿ ಬಾಲಕರನ್ನ ಸಾಗಿಸಿದ್ದಾರೆ. ಮಾರ್ಗ ಮಧ್ಯೆ ಟೆಂಪೋ ಕೆಟ್ಟು ನಿಂತಿದ್ದ ಕಾರಣ ಇಬ್ಬರು ಬಾಲಕರು ಸಾವನ್ನಪ್ಪಿದ್ದಾರೆ. ಮೃತ ಬಾಲಕರ ದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ತಂದಾಗ ಮಕ್ಕಳನ್ನ ಕಳೆದುಕೊಂಡ ಪೋಷಕರು, ಮೃತ ಬಾಲಕರ ಸಂಬಂಧಿಕರು ಆಂಬ್ಯುಲೆನ್ಸ್ ಸಮಯಕ್ಕೆ ಸರಿಯಾಗಿ ಬಾರದೇ ಇದ್ದಿದ್ದರಿಂದ ತಮ್ಮ ಮಕ್ಕಳು ಸಾವನ್ನಪ್ಪಿದ್ದಾರೆ. ಸಮಯಕ್ಕೆ ಸರಿಯಾಗಿ ಆಂಬ್ಯುಲೆನ್ಸ್ ಬರ್ತಾ ಇದ್ದಿದ್ರೆ ಅವರು ಬದುಕುಳಿತಾ ಇದ್ರು ಅಂತ ಆಕ್ರೋಶಭರಿತರಾಗಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯನ್ನ ಧ್ವಂಸಗೊಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ನಗರದ ಡಾಕ್ಟರ್ ಎಚ್.ಎನ್. ಕಲಾಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಆರ್ಕೆಸ್ಟ್ರಾ ಮಾಲೀಕರ ಸಂಘ ಮತ್ತು ಕಲಾವಿದರು, ತಾಲೂಕು ಸಂಘ ಶಾಖೆ ಹಾಗೂ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಧ್ವನಿವರ್ಧಕ ದೀಪಾಲಂಕಾರ ಸಂಘದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಡಾಕ್ಟರ್ ಕೆಂಪರಾಜ್ ಚಾಲನೆಯನ್ನ ಕೊಟ್ಟರು. ಸರ್ಕಾರದಿಂದ ದೊರೆಯುವ ಸೌಲಭ್ಯ ಪಡ್ಕೊಂಡು ಕಲಾವಿದರು ಸಂಘಟಿತರಾಗುವುದು ಅಗತ್ಯ. ಕಲಾವಿದರು ತಮ್ಮ ನೋವು ನಲಿವುಗಳನ್ನು ಬದಿಗೊತ್ತಿ ಜನರನ್ನ ರಂಜಿಸುವ ಕೆಲಸವನ್ನ ಮಾಡ್ತಾರೆ. ಅವರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸವನ್ನ ಸರ್ಕಾರಗಳು ಸರಿಯಾಗಿ ಮಾಡ್ತಾ ಇಲ್ಲ. ಆದ್ರಿಂದ ತಮಗೆ ದೊರೆಯುವ ಸೌಲಭ್ಯಗಳಿಗಾಗಿ ಒಗ್ಗಟ್ಟಿನ ಹೋರಾಟ ಅಗತ್ಯ. ಸೂಕ್ತ ವೇದಿಕೆಗೆ ಅಗತ್ಯ ಸೌಲಭ್ಯ ಒದಗಿಸುವುದಾಗಿ ಜಿಲ್ಲಾ ಪಂಚಾಯತ್ ಸದಸ್ಯ ಡಾಕ್ಟರ್ ಕೆ ಕೆಂಪರಾಜು ಕಲಾವಿದರಿಗೆ ಭರವಸೆಯನ್ನ ಕೊಟ್ಟರು. ತಪ್ಪೋ ಸರಿನೋ ವೇದಿಕೆಗೆ ಮಾಡಿ ಸಿಕ್ಕಿದಾಗ ಆ ವೇದಿಕೆ ಸಿಕ್ಕಿದಾಗ ಎಂಜಾಯ್ ಮಾಡ್ಕೊಂಡು ಅದನ್ನ ನಾವು ಉಪಯೋಗಿಸ್ಕೊಂಡು ಮಾಡಬೇಕು. ಅದು ನಾವು ಕಲ್ತಿರೋ ವಿದ್ಯೆನ ನಾವು ಇನ್ನೊಬ್ಬರಿಗೆ ಪ್ರದರ್ಶನ ಮಾಡೋದು. ಆಮೇಲೆ ಇನ್ನೊಂದು, ಇವತ್ತು ನಾನು ಕ್ರೀಡಾಪಟುಗಳಿಗಿರ್ಬೋದು, ಕಲಾವಿದರಿರ್ಬೋದು, ನಾನು ಹೇಳೋದೇನಂದ್ರೆ, ನಿಮ್ಮಲ್ಲಿ ಕಲ್ತಿರೋ ವಿದ್ಯೆನ ನೀವು ಒಬ್ಬರೇ ಮಾಡ್ಕೊಂಬೇಡ್ರಿ, 4 ಜನಕ್ಕೆ ದಾನ ಮಾಡಿ. ನೀವು ದುಡ್ಡು ಖರ್ಚು ಕೊಟ್ರೆ ದಾನ ಅಂತ ಅಲ್ಲ, ನೀವು ಕಲ್ತಿರೋ ವಿದ್ಯೆ 4 ಜನಕ್ಕೆ ಕೊಟ್ಟರು ಅದು ದಾನನೇ. ಅದು ಎಲ್ಲೋ ಒಂದ್ ಕಡೆ ಸಹಾಯ ಮಾಡ್ದಂಗೆ ಆಗುತ್ತೆ. ಇದು ನಾವು ಮಾಡಬೇಕಾಗಿರೋದು. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲ ಕಲಾವಿದರಿಗೆ ಬೆಂಬಲವಾಗಿ ನಾನು ನಿಲ್ತೀನಿ. ಇವತ್ತು ಸಂಘ ಉದ್ಘಾಟನೆ ಮಾಡಿದಿರಿ, ನಿಮ್ಗೆ ಒಳ್ಳೇದಾಗಲಿ. ದೇವರು ನಿಮಗೆ ಇನ್ನೂ ಒಳ್ಳೆ ಉತ್ತಮವಾದಂಥ ಒಂದು ಏನು ಹೇಳ್ತಾರೆ ಆರ್ಡ್ರು, ಒಂದು ವ್ಯಾಪಾರ ಚೆನ್ನಾಗಿ ಆಗಲಿ, ನಿಮ್ಮ ಸಂಘದವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ, ನಮ್ಮ ಸೈನಿಕರನ್ನ ಕರೆದು ಇವತ್ತು ಒಂದು ವೇದಿಕೆ ಮೇಲೆ ಕೊಟ್ಟಿದ್ರಿ. ಆಲ್ರೆಡಿ ನಾವು ಲಾಸ್ಟ್ ಟೂರ್ನಮೆಂಟಲ್ಲಿ ನಾವು ಕರ್ಕೊಂಡ್ಬಂದು ಸೈನಿಕರ ಪೂರ್ತಿ ಒಂದಿನ ನಾವು ಮಡಗಿದ್ರಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿರುವ ಡಾಕ್ಟರ್ ಎಚ್. ನರಸಿಂಹಯ್ಯ ಪ್ರಾದೇಶಿಕ ವಿಜ್ಞಾನ ಕೇಂದ್ರಕ್ಕೆ ಚೆನ್ನೈನಲ್ಲಿ ಗೌರಿ ಜೆಮ್ಸ್ ಉದ್ದಿಮೆಯ ಮಾಲೀಕರು ಹಾಗೂ ವಿಜ್ಞಾನ ಹಾಗೂ ಅಮೂಲ್ಯ ಶಿಲೆಗಳ ಕುರಿತು ಅಪಾರ ಆಸಕ್ತಿ ಹೊಂದಿರುವ ರಮೇಶ್ ಅವರು ಅತ್ಯಮೂಲ್ಯ ಹಾಗೂ ಅಪರೂಪವಾದ 5 ಶಿಲಾ ಉಲ್ಕೆಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಡಾಕ್ಟರ್ ಎಚ್. ನರಸಿಂಹಯ್ಯನವರ ಹುಟ್ಟೂರಾದ ಗೌರಿಬಿದನೂರು ನಗರದ ಅತಿಥಿ ಗೃಹದಲ್ಲಿ ಶಾಸಕರಾದ ಎನ್.ಎಚ್. ಶಿವಶಂಕರ್ ರೆಡ್ಡಿ ಅವರಿಗೆ ಐಐಎಸ್ಸಿಯ ವಿಶ್ರಾಂತ ವಿಜ್ಞಾನಿಗಳಾದ ಕೆಪಿಜೆ ರೆಡ್ಡಿಯವರ ಸಮ್ಮುಖದಲ್ಲಿ ತಾವು ಸಂಗ್ರಹಿಸಿದ ಅತ್ಯಮೂಲ್ಯ ಹಾಗೂ ಅಪರೂಪದ 5 ಶಿಲಾ ಉಲ್ಕೆಗಳನ್ನು ಹಸ್ತಾಂತರಿಸಿದರು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಉಪವಿಭಾಗದ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀಧರ್ ದೊಡ್ಡಿ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಇಂಡಿ ಪೊಲೀಸ್ ಉಪವಿಭಾಗದ ವ್ಯಾಪ್ತಿಯಲ್ಲಿ ಅಕ್ರಮಗಳಿಗೆ ಅವಕಾಶವಿಲ್ಲ. ನೋ ರೌಡಿಸಂ, ನೋ ಜೂಜಾಟ, ನೋ ಸುಫಾರಿ, ನೋ ಹಪ್ತಾ ವಸೂಲಿ. ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡುಬಂದರೆ ನಿರ್ದಾಕ್ಷಿಣ್ಯ ಕಾನೂನಾತ್ಮಕ ಕ್ರಮ ಜರುಗಿಸಲಾಗುವುದು. ಜೊತೆಗೆ ಇಂಡಿ ಮತ್ತು ಸಿಂದಗಿ ತಾಲೂಕಿನ ಕಟ್ಟಕಡೆಯ ಗ್ರಾಮಗಳ ಜೊತೆಗೆ ಪ್ರತಿ ಗ್ರಾಮಗಳಿಗೂ ಭದ್ರತೆಗಾಗಿ ಅಚ್ಚುಕಟ್ಟಾದ ಪೊಲೀಸ್ ಬೀಟ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಎಂದರು. ಪ್ರತಿದಿನದಂತೆ ನಮ್ಮ ಮೇಲಾಧಿಕಾರಿಗಳಂತೆ ಕಾನೂನು ರೀತಿಯಿಂದ ಕಾನೂನು ಚೌಕಟ್ಟಿನಲ್ಲಿ ಒಂದು ಕೆಲಸ ಮಾಡಬೇಕಂತ ನನಗೆ ಇಷ್ಟ ಇದೆ. ಈ ಒಂದು ಕೆಲಸದಲ್ಲಿ ನಮ್ಮ ಒಂದು ಮೇಲಾಧಿಕಾರಿಗಳು ಸರ್ಕಾರದ ಏನು ಕೆಲಸ ಹೇಳಿದ್ದಾರೆ, ಒಂದು ನಾವು ನಮ್ಮ ಒಂದು ಪೊಲೀಸ್ ಸ್ಟೇಷನ್ಗಳನ್ನು ನಡೆಸೋದಕ್ಕೆ ಬೀಟ್ ಸಿಸ್ಟಮ್ ನಾವು ಮಾಡಿದ್ವಿ. ಪ್ರತಿಯೊಂದು ಗ್ರಾಮಗಳನ್ನ ಪ್ರತಿಯೊಂದು ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, ASI, PSIಗೆ ನಾವು ಹಂಚಿಕೆ ಮಾಡಿವಿ. ಯಾವ ಗ್ರಾಮನ ಎಲ್ಲಿ ಬಿಟ್ಟಿರೋದಲ್ಲ, ಎಲ್ಲಿ ಏನೇ ಒಂದು ಆದ್ರೂ ಕೂಡಲೇ ಅದನ್ನು ನಮಗೆ ಗಮನಕ್ಕೆ ಬಂದು ಕ್ರಮ ಕೈಗೊಳ್ಳೋದು, ಕಾನೂನು ರೀತಿಯಿಂದ ಕ್ರಮ ಕೈಗೊಳ್ಳೋ ಒಂದು ಇದನ್ನು ನಾವು ಮಾಡ್ತಾಯಿದ್ದೀವಿ. ಈ ಒಂದು ಬೀಟ್ ಸಿಸ್ಟಮ್ ನಾವು ಮಾಡಿರೋದ್ರಿಂದ
ಯಾವುದೇ ಏರಿಯಾದಲ್ಲಿ ನನ್ನ ಒಂದು ಇಂಡಿ ಸಬ್ ಡಿವಿಷನಲ್ಲಿ ಟೋಟಲಿ ಕ್ಲಬ್ಗಳಿಲ್ಲ. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಕವಿತಾಳ ಪಟ್ಟಣದ ನಾಡ ಕಾರ್ಯಾಲಯದಲ್ಲಿ ಮತದಾರರ ಪ್ರತಿಜ್ಞಾವಿಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಂದಾಯ ನಿರೀಕ್ಷಕರಾದ ಮಲ್ಲಿಕಾರ್ಜುನ ಅವರು ಸಾರ್ವಜನಿಕರಿಗೆ ಮತದಾನದ ಬಗ್ಗೆ ಹಾಗೂ ಅದರ ಮಹತ್ವದ ಅರಿವನ್ನು ತಿಳಿಸುವ ಮೂಲಕ ಪ್ರತಿಜ್ಞೆಯನ್ನ ಮಾಡಿಸಿದ್ರು. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ದೇಶದ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನ ಎತ್ತಿ ಹಿಡಿಬೇಕು ಅಂದರು. ಕವಿತಾಳ ಪಟ್ಟಣದ ನಾಡ ಕಾರ್ಯಾಲಯದಲ್ಲಿ ಪ್ರತಿ ವರ್ಷದಂತೆ ಇಂದು ದಿನಾಂಕ 25/1/2021 ಮತದಾರ ದಿನಾಚರಣೆ ಅಂಗವಾಗಿ ನಾಡ ಕಾರ್ಯಾಲಯದಲ್ಲಿ ಸಾರ್ವಜನಿಕರಿಗೆ ಮತದಾನದ ಬಗ್ಗೆ ಅದರ ಮಹತ್ವದ ಅರಿವನ್ನು ಸಾರ್ವಜನಿಕರಿಗೆ ಪ್ರತಿಜ್ಞೆ ಮಾಡಿಸುವ ಮೂಲಕ ಅರಿವು ಮಾಡಿಸಲಾಯಿತು. ಕುರುಬ ಸಮುದಾಯವನ್ನ ಎಸ್ಟಿ ವರ್ಗಕ್ಕೆ ಸೇರಿಸುವಂತೆ ಕಾಗಿನೆಲೆ ಶ್ರೀಗಳು ಪಾದಯಾತ್ರೆ ನಡೆಸ್ತಾ ಇರೋ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯಿಂದ ಡಾಬಸ್ಪೇಟೆವರೆಗೆ ನಡೆಯುವ ಪಾದಯಾತ್ರೆಯಲ್ಲಿ ಮಂಡ್ಯ ಜಿಲ್ಲೆಯ ಸಮುದಾಯದ ಜನರು ಜನವರಿ 31ರಂದು ಆಗಮಿಸಿ ಹೋರಾಟಕ್ಕೆ ಸಾಥ್ ನೀಡಬೇಕಾಗಿದೆ ಎಂದು ರಾಜ್ಯ ಕುರುಬರ ಸಂಘದ ಕಾರ್ಯದರ್ಶಿ ರಾಜೇಶ್ ತಿಳಿಸಿದ್ದಾರೆ. ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇದಲ್ಲದೆ ಫೆಬ್ರವರಿ 7ರಂದು ಬೆಂಗಳೂರಿನಲ್ಲಿ ನಡೆಯುವ ಬೃಹತ್ ಸಮಾವೇಶಕ್ಕೆ 10 ಲಕ್ಷಕ್ಕೂ ಹೆಚ್ಚು ಜನರು ಆಗಮಿಸಲಿದ್ದು, ಆ ಸಮಾವೇಶ ಮಳವಳ್ಳಿ ತಾಲೂಕಿನಲ್ಲಿರುವ ನಮ್ಮ ಸಮಾಜದ ಮುಖಂಡರು ಹಾಗೂ ಈ ಎಲ್ಲ ನಮ್ಮ ಸಮಾಜದ ಜನರು ಆಗಮಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡ್ರು. ಪಾದಯಾತ್ರೆ ಫೆಬ್ರವರಿ 7ರಂದು ಬೆಂಗಳೂರಿನಲ್ಲಿ ದೊಡ್ಡದು ಒಂದು ಹೆಚ್ಚು ಜನರು ಅವತ್ತು ನಮ್ಮ ಸಮಾಜದವರೆಲ್ಲ ಅವತ್ತು ಸೇರ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮ ಯಶಸ್ವಿಗೆ ಮಳವಳ್ಳಿ ತಾಲೂಕಿನ ಎಲ್ಲ ನಮ್ಮ ಸಮಾಜದ ಮುಖಂಡರು ವಾಲಂಟ್ರಿಯಾಗಿ ಅವತ್ತು ಆ ಸಭೆಯಲ್ಲಿ ಭಾಗವಹಿಸಿ ಆ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ತಮ್ಮಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆದ್ದರಿಂದ ಏನು 7ನೇ ತಾರೀಕು ಇಡೀ ಸಮಾಜದ ಬೇಡಿಕೆಯಾಗಿದೆ. ಇದರಲ್ಲಿ ಯಾವುದೋ ಪಕ್ಷಾತೀತವಾಗಿ ಯಾವುದೇ ಸಂಘ ಸಂಸ್ಥೆಯ ವಿಚಾರ ಇಲ್ಲ. ಇಡೀ ಸಮಾಜ ನಮ್ಮ ಕಾಗಿನೆಲೆ ಮಹಾಸಂಸ್ಥಾನದ ಗುರುಗಳಿಗೆ ನಾವೆಲ್ಲರೂ ಅವ್ರ ಜೊತೆ ಕೈ ಬಲಪಡಿಸುವಂಥ ಕೆಲಸ ಇಡೀ ಸಮಾಜ ಮಾಡಬೇಕು. ಅವತ್ತಿನ 7ನೇ ತಾರೀಕು ನಡೀತಿರುವಂಥ ಒಂದು ಬೃಹತ್ ಸಮಾವೇಶ ಸುಮಾರು 10 ಬಿಎಸ್ಪಿ ಪಕ್ಷದ ಮುಖ್ಯಸ್ಥೆ ಮಾಯಾವತಿ ಅವರ 61ನೇ ಹುಟ್ಟುಹಬ್ಬದ ಅಂಗವಾಗಿ ಮಳವಳ್ಳಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಪಕ್ಷದ ರಾಜ್ಯಾಧ್ಯಕ್ಷರಾದ ಎಂ ಕೃಷ್ಣಮೂರ್ತಿ ಅವರು ಹಣ್ಣು ಹಂಪಲುಗಳನ್ನು ವಿತರಿಸಿದರು. ನಂತರ ಮಾತನಾಡಿದ ಅವರು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಎಸ್ಪಿ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ರಿಂದ ಹಿನ್ನಡೆಯಾಯಿತು ಎಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆ ನೀಡುವಾಗ ಜವಾಬ್ದಾರಿಯುತವಾದಂತಹ ಹೇಳಿಕೆಯನ್ನು ನೀಡಬೇಕು. ನಮ್ಮ ಪಕ್ಷದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ರಿಂದ ಮಳವಳ್ಳಿ ಸೇರಿದಂತೆ 17 ಕ್ಷೇತ್ರದಲ್ಲಿ ನಮಗೆ ಫಲಿತಾಂಶ ಬಂದಿದೆ. ಆದ್ದರಿಂದ 2ನೇ ಅವಧಿಯ ಮುಖ್ಯಮಂತ್ರಿ ಆಗಲು ಸಹಕಾರಿಯಾಗಿದೆ. ಅದನ್ನು ನೀವು ಮರಿಬಾರದು ಎಂದು ಎಚ್.ಡಿ.ಕೆ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸಿದರು. ಹೇಳಿಕೆ ಕೊಟ್ಟರೆ ಸೂಕ್ತವಾಗಿರುತ್ತೆ. ಒಂದು ಜಾತ್ಯತೀತ ರಾಜಕಾರಣದ ಹಿನ್ನೆಲೆಯಲ್ಲಿ ಒಂದು ಆರೋಗ್ಯಕರವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾದ್ರೆ ಈ ರೀತಿಯಾದಂಥ ಹೇಳಿಕೆಗಳು ಸೂಕ್ತವಾಗಿರಲ್ಲ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಂಥವ್ರು ಮತ್ತು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು ಹೇಳಿಕೆಗಳನ್ನ ಕೊಡೋ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆಯನ್ನು ವಹಿಸಬೇಕು. ಬಹುಜನ್ ಸಮಾಜ್ ಪಾರ್ಟಿ ದೇಶದ ಅತಿ ದೊಡ್ಡ 3ನೇ ರಾಷ್ಟ್ರೀಯ ಪಕ್ಷ ಆಗಿದೆ. ಸೊ ಹಾಗಾಗಿ BSPಯ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿದ್ರೆ ಒಳ್ಳೆಯ ಸೂಕ್ತ ಅಂತ ನಾನು ಭಾವಿಸ್ತೀನಿ. ಹಾಗೆ ಕರ್ನಾಟಕದಲ್ಲಿ 3ನೇ ಶಕ್ತಿಯಾಗಿರ್ತಕ್ಕಂಥ JDS ಹೊಂದಾಣಿಕೆಯನ್ನು ಮಾಡಿಕೊಂಡಿರೋ ಸಂಬಂಧಪಟ್ಟಂಗೆ ಈ ರೀತಿಯಾದಂಥ ಹೇಳಿಕೆಯನ್ನು ನಾವು ನಿರೀಕ್ಷೆ ಮಾಡಿಲ್ಲ. ಚಾಲಕನ ನಿಯಂತ್ರಣ ತಪ್ಪಿ ಮುಳಬಾಗಿಲು ಪಟ್ಟಣದ ಶ್ರೀ ಸಾಯಿ ವಿದ್ಯಾ ಇಂಟರ್ನ್ಯಾಷನಲ್ ಶಾಲೆಯ ವಾಹನ ಪಲ್ಟಿಯಾಗಿರುವಂತಹ ಘಟನೆ ಸೀಗೇನಹಳ್ಳಿಯ ರಾಷ್ಟ್ರೀಯ ಹೆದ್ದಾರಿ 75ರ ರಸ್ತೆಯಲ್ಲಿ ನಡೆದಿದೆ. ನಂಗಲಿ ವಡ್ಡಹಳ್ಳಿ ಗ್ರಾಮದಿಂದ ಶಾಲೆಗೆ 6ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತೆರಳುತ್ತಾ ಇದ್ದಾಗ ಈ ಅವಘಡ ಸಂಭವಿಸಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಚಾಲಕ ಸೇರಿ ಕೆಲ ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಸ್ಥಳಕ್ಕೆ ಮುಳಬಾಗಿಲು ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ನಾಗಮಂಗಲ ತಾಲೂಕಿನ ಕಲ್ಲುದೇವನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಎದುರಾದ ವೃದ್ಧ ಮಹಿಳೆ ನಮ್ಮೂರಿಗೆ ರಸ್ತೆ ಇಲ್ಲ ಎಂದು ಮನವಿ ಮಾಡಿದ್ರು. ಆಗ ಎಚ್.ಡಿ.ಕೆ ನಾನು ಶ್ರೀಮಂತರ ಪರವಾಗಿ ಇರೋನಲ್ಲ, ನಾನು ಬಡವರ ಪರವಾಗಿಯೇ ಇರೋನು.
ಇನ್ನು 6 ತಿಂಗಳು ನಮ್ಮ ಸರ್ಕಾರ ಇದ್ದಿದ್ರೆ ರಸ್ತೆ ಸಮಸ್ಯೆ ಬಗೆಹರಿತಾ ಇತ್ತು. ಏನ್ ಮಾಡೋದು, ಇರ್ಲಿ ಮಾಡಿಸೋಣ ಬಿಡವ್ವ ಎಂದು ಭರವಸೆಯನ್ನ ನೀಡಿದ್ರು. ಸರ್ಕಾರ ರಸ್ತೆ ಬಸ್ತೆ ಎಲ್ಲ ಅಕ್ರಮ ಕ್ರಷರ್ಗಳನ್ನು ಸಕ್ರಮ ಮಾಡಿಕೊಳ್ಳುವಂತೆ ಕರೆ ನೀಡಿರುವ ಬಿಜೆಪಿ ಸರ್ಕಾರದ ಸಿಎಂ ಬಿಎಸ್ ಯಡಿಯೂರಪ್ಪನವರ ಹೇಳಿಕೆಯೇ ಇದು ಪರ್ಸೆಂಟ್ ಸರ್ಕಾರ ಅಂತ ಹೇಳುತ್ತೆ. ಮಂಡ್ಯ ಜಿಲ್ಲೆಯಲ್ಲಿ 87% ಅಕ್ರಮ ಕ್ರಷರ್ಗಳಿಗೆ ಸಿ ಫಾರಂ ನೀಡಲು ತಲಾ 10 ಲಕ್ಷ ಲಂಚ ಹೋಗ್ತಾ ಇದೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕಾಗಿದೆ ಎಂದರು. ಇವರ ಮಂತ್ರಿಗಳಿಗೆ ಈ ವಿಷಯ ಇಲ್ಲಿ ನಡೀತಿದೆ ಅಂತಕ್ಕಂಥದ್ದು ಈಗೇನು ಇವತ್ತು ಶಿವಮೊಗ್ಗದಲ್ಲಾದಂತಹ ಒಂದು ಸ್ಫೋಟದಿಂದ ಹೇಳ್ತಾ ಇದ್ದಾರೆ. ಹಾಗಿದ್ರೆ 14 ತಿಂಗಳಿಂದ ಇಲ್ಲಿ ನಡೀತಿರ್ತಕ್ಕಂಥ ಅಕ್ರಮ ಗಣಿಗಾರಿಕೆ ವಿಷಯ ಅವ್ರಿಗೆ ಗೊತ್ತಿದ್ದು ಸಹ ಯಾತಕ್ಕೆ ಅವ್ರು ಮೌನವಾಗಿದ್ರು? ಇವತ್ತು ಇಲ್ಲಿ ಅಕ್ರಮವಾಗಿ ನಡೀತಿರತಕ್ಕಂಥ ಜಿಲ್ಲೆ ಭವಿಷ್ಯ ಪತ್ರಿಕೆಯಲ್ಲಿ ನೋಡಿದೆ 87% ಏನೋ ಅಕ್ರಮವಾಗಿ ಗಣಿಗಾರಿಕೆಯಲ್ಲಿ ನಡೀತಿದೆ ಅಂತ. ರಾಜ್ಯದಲ್ಲೇ ಅತ್ಯಂತ ಹೈಯೆಸ್ಟ್ ಅಕ್ರಮ ಗಣಿಗಾರಿಕೆ ನಡೀತಾ ಇರತಕ್ಕಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಅನ್ನೋದನ್ನು ಇವತ್ತು ಪತ್ರಿಕೆಯಲ್ಲಿ ನೋಡಿದ್ದೇನೆ. ಇದಕ್ಕೆ ಕಾರಣಕರ್ತರು ಯಾರು? ನನಗಿಲ್ಲೇನು ಪಕ್ಷ ಅದು ಇದು ಪ್ರಶ್ನೆ ಇಲ್ಲ. ಇಲ್ಲಿ ಯಾವುದೋ ನಿಮ್ಮ NOC ಕೂಡ 10 ಲಕ್ಷ ರೂಪಾಯಿ ಫಿಕ್ಸ್ ಮಾಡ್ಕೊಂಡಿರೋದು ಯಾರು? ನಾನು ಕೇಳ್ತಕ್ಕಂಥದ್ದು ಮಂತ್ರಿಗಳಿಗೆ, ನಿಮ್ಮ DC ಜಿಲ್ಲಾಧಿಕಾರಿ ಏನಿದ್ದಾನೆ ಅವ್ರಿಗೆ ಕೇಳ್ತಕ್ಕಂಥದ್ದು. ಈಗ ಪ್ರತಿಯೊಂದು ಅಕ್ರಮವಾಗಿ ಇವರಿಗೆ NOCಗಳು ಕೊಡ್ತಕ್ಕಂಥದ್ದಕ್ಕೆ ಇವರಿಗೆ ಬಿಟ್ಟಿರ್ತಕ್ಕಂಥದ್ದು ಏನಿದೆ, ಸಿ ಫಾರಂ ಕೊಡ್ಲಿಕ್ಕೆ 10 ಲಕ್ಷ ರೂಪಾಯಿ ಫಿಕ್ಸ್ ಮಾಡ್ಕೊಂಡವ್ರಲ್ಲ, ದುಡ್ಡು ಯಾರಿಗೂ ಹೋಗ್ತಾ ಇದೆ? ಇವರಿಗೆ ನಿಜಕ್ಕೂ ಮಂತ್ರಿಯಾಗಿ ಜಿಲ್ಲೆಯ ಆಸ್ತಿಯನ್ನ ಪ್ರಕೃತಿಯನ್ನ ಇವತ್ತು ಉಳಿಸಬೇಕು ಅನ್ನೋದಿದ್ದರೆ ತಕ್ಷಣ ಕ್ರಮ ತೆಗೆದುಕೋಬೇಕಾಗಿತ್ತು. ಈಗ ಹೇಳಿಕೆ ಕೊಟ್ಟು ಮತ್ತೆ ನಾಳೆಯಿಂದ ಇನ್ನೂ ಸ್ವಲ್ಪ ರೇಟ್ ಜಾಸ್ತಿ ಮಾಡ್ಕೊಂಡ್ರೆ ಉಪಯೋಗ ಏನಾಯ್ತು? ತಾಲೂಕು ಆಡಳಿತ ಸಿಂಧನೂರು ಹಾಗೂ ತಾಲೂಕು ಕಾನೂನು ಸಮಿತಿ ಸಿಂಧನೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಸಿಂಧನೂರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೇಯಾಂಕ್ ದೊಡ್ಡಮನೆಯವರು, ಮತದಾರರಾದ ನಾವು ಮೊದಲು ನಮ್ಮ ಕರ್ತವ್ಯಗಳನ್ನು ಅರಿತುಕೊಳ್ಳಬೇಕು. ಸಮಾಜದಲ್ಲಿ ನಮ್ಮಿಂದ ಆಯ್ಕೆಯಾದ ವ್ಯಕ್ತಿಗಳು, ಶಾಸಕರು, ಸಂಸದರಿರಬಹುದು. ಅವರು ಕೆಲಸ ಮಾಡದೇ ಇದ್ದಾಗ ನಾವು ನಮ್ಮ ಕರ್ತವ್ಯಗಳನ್ನು ಅವರ ಮುಂದೆ ಪ್ರದರ್ಶಿಸಬೇಕು ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶ ಹಾಗೂ ಕಾನೂನು ಸಮಿತಿ ಕಾರ್ಯದರ್ಶಿಯಾದ ಶ್ರೇಯಾಂಕ್ ದೊಡ್ಡಮನಿ ಅವರು ಹೇಳಿದರು. ದೇಶ ಯಾವ ಕಡೆ ಹೋಗ್ತಾ ಇದೆ ಅಂತಂದ್ರೆ ಭ್ರಷ್ಟಾಚಾರ ಮುಕ್ತವಾಗಿ ರಾಷ್ಟ್ರ ಮಾಡಬೇಕು ಅಂತ ಪ್ರಯತ್ನ ಪಡೋರು ಒಂದ್ ಕಡೆ ಆದರೆ ಈ ರಾಜಕಾರಣಿಗಳು ತಾವು ಯಾವ ಕಾರಣಕ್ಕಾಗಿ ಆರಿಸಿ ಬಂದಿರ್ತಾರೆ ಅದನ್ನು ಮರೆತು ಬೇರೆ ವಿಷಯಗಳಿಗೆ ಅವರು ಭ್ರಷ್ಟಾಚಾರ ಮಾಡಿಕೊಂಡು ಜೈಲಿಗೆ ಹೋಗಿ ಬಂದು ಇವತ್ತು ಏನೂ ಇರದೇ ಇರತಕ್ಕಂಥ ಒಬ್ಬ ವ್ಯಕ್ತಿ ಸಾವಿರಾರು ಕೋಟಿಗಳ ಆಸ್ತಿ ಹೊಡೆ ಆಗ್ತಾನೆ ಬರೀ 5 ವರ್ಷ. ಅದಕ್ಕೆ ನೀವು ವಿಚಾರ ಮಾಡಬೇಕು. ಬರೀ ನೀವು 500 ರೂಪಾಯಿ 1000 ರೂಪಾಯಿ ತಗೊಂಡು ಹೋಗಾಗೋರು ಇರೋದ್ರಿಂದ ಈ ರೀತಿ ಆಗ್ತಾ ಇದೆ. ಅದಕ್ಕೆ ಈ ದೇಶದ ಭವಿಷ್ಯ ನಿಮ್ಮಂಥ ಯುವತಿಯರ ಕೈಯಲ್ಲಿ ಇದೆ. ಯಾಕೆ ಅಂತಂದರೆ ನೀವು ಪ್ರಬುದ್ಧರು, ನೀವು ಭ್ರಷ್ಟಾಚಾರಕ್ಕೆ ಒಳಗಾಗದೆ ನೀವು ಮತ ಹಾಕ್ತೀರಿ ಅಂತೇಳಿ ನಿಮ್ಗೆ ಈ ಅರಿವನ್ನು ಮೂಡಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವತ್ತು. ಸಿಂಧನೂರು ನಗರದ ಅಂಬಾದೇವಿ ಕಲ್ಯಾಣ ಮಂಟಪದಲ್ಲಿ ಇಂದು ಸಿಂಧನೂರು ಶಾಸಕ ವೆಂಕಟರಾವ್ ನಾಡಗೌಡ ಅವರು ಕಲ್ಯಾಣ ಕರ್ನಾಟಕ ಮೋಟಾರ್ ವೈಂಡಿಂಗ್ ಸಂಘ ಉದ್ಘಾಟಿಸಿದರು. ಉದ್ಘಾಟನೆ ನೆರವೇರಿಸಿದ ಶಾಸಕರು ಸಂಘ ಉದ್ಘಾಟನೆ ಮಾಡಿದ ಸದುದ್ದೇಶ ನೆರವೇರಿಸಲು ಸಂಘದ ಸದಸ್ಯರು ಸತತ ಪ್ರಯತ್ನ ಮಾಡಬೇಕು. ಕೆಲಸ ಮಾಡೋದ್ರಿಂದ ಆಗೋದಿಲ್ಲ. ಸಂಘದಿಂದ ಸಾಮಾಜಿಕ ಕಾರ್ಯಗಳಿಗೆ ಅನುಕೂಲವಾಗುವಂತೆ ಸಮಾಜಮುಖಿ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ಸಂಘ ಮಾಡಿದ್ದಕ್ಕೆ ಸಾರ್ಥಕವಾಗುತ್ತೆ ಅಂದರು. ಸಂಘ ಸ್ಥಾಪನೆ ಮಾಡೋದು ಸುಲಭ, ಅದನ್ನು ನಡೆಸ್ಕೊಂಡು ಹೋಗೋದು ಭಾಳ ಕಷ್ಟದ ಕೆಲಸ ಇರ್ತದೆ. ಈಗಿದ್ದ ಉತ್ಸಾಹ ಇನ್ನು ಮುಂದೆಯೂ ಇರಬೇಕಲ್ಲ. ಅದು ಇರಬೇಕು ಅಂದರೆ ಸಂಘದ ಬೈಲಾದಲ್ಲಿ ನೀವು ಏನು ಸಂಘದ ಕಾರ್ಯಚಟುವಟಿಕೆಗಳನ್ನು ಹಾಕಿರ್ತೀರಿ, ನಿಮ್ಮ ಸಂಘದ ಸದಸ್ಯರಿಗೆ ಅದರ ಫಲ ಸಿಕ್ಕಾಗ ನಿಮ್ಮ ಸಂಘಕ್ಕೆ ಅವರ ಸಂಪರ್ಕ ಇರ್ತದೆ. ಇವತ್ತ ನಮ್ಮನ್ನು ಕರೆದು ಉದ್ಘಾಟನೆ ಮಾಡಿಸಿದ್ರಿ, ನಾಳೆ ನೀವೇನೂ ಮಾಡಲಿಲ್ಲ ಅಂದರೆ ಅದರ ಉಪಯೋಗ ನಿಮ್ಮವ್ರಿಗೆ ಯಾರಿಗೂ ಸಿಗಲಿಲ್ಲ. ನಾನು
ಎಲ್ಲರಿಗಾಗಿ ಎಲ್ಲರೂ ನನಗಾಗಿ ಅಂತಕ್ಕಂಥ ಭಾವನೆ ಇರ್ತದೆ. ಯಾವುದೇ ಸಂಘ ಇದ್ರೆ ಅದೇ ಭಾವನೆ ಇರೋದು. ಎಲ್ಲರೂ ಸಂಘಕ್ಕಾಗಿ, ಸಂಘ ನಿಮಗಾಗಿ ಅನ್ನುವ ಭಾವನೆ ಇದ್ದಾಗ ಈ ಸಂಘಗಳು ಉದ್ದೇಶ ಏನಿದೆ ಅದು ಈಡೇರುತ್ತದೆ, ಅದಕ್ಕೆ ಸ್ಪಂದನೆ ಸಿಗ್ತದೆ. ವಯಸ್ಸಾದ ತಂದೆ ತಾಯಿಗೆ ಒಂದು ತುತ್ತು ಅನ್ನ ಹಾಕದೆ ಬೀದಿ ಪಾಲು ಮಾಡಿ ವೃದ್ಧಾಶ್ರಮಕ್ಕೆ ಬಿಡುವ ಮಕ್ಕಳಿರುವಾಗ ಇಲ್ಲೊಬ್ಬ ತನ್ನ ತಂದೆ ತಾಯಿಯನ್ನ ದೇವರಂತೆ ಆರಾಧಿಸುತ್ತಿದ್ದಾರೆ. ಹೆತ್ತವರಿಗೆ ದೇಗುಲ ನಿರ್ಮಿಸಿ ದೇವರ ಸ್ಥಾನ ನೀಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನೇರಗುಡಿ ಗ್ರಾಮದ ದಶರಥ ಪಾತ್ರೆ ಎಂಬುವರು ತಮ್ಮ ತಂದೆ ತಾಯಿಯ ಮೂರ್ತಿ ಸ್ಥಾಪಿಸಿ ಮಂದಿರ ನಿರ್ಮಿಸಿದ ಆಧುನಿಕ ಶ್ರವಣಕುಮಾರ ಎನಿಸಿಕೊಂಡಿದ್ದಾರೆ. ಅವರ ತಂದೆ ವಿಶ್ವನಾಥ್ ಹಾಗೂ ತಾಯಿ ಲಕ್ಷ್ಮೀಬಾಯಿ ನಿಧನರಾದ ಹಿನ್ನೆಲೆ ಅವರ ಸವಿನೆನಪಿಗಾಗಿ ಅಂದಾಜು 2 ಲಕ್ಷ ರೂಪಾಯಿ ಖರ್ಚಿನಲ್ಲಿ ಹೆತ್ತವರ ಮೂರ್ತಿ ಪ್ರತಿಷ್ಠಾಪಿಸಿದ್ದು, ಗ್ರಾಮಸ್ಥರೆಲ್ಲರೂ ದಶರಥ ಪಾತ್ರೆಯವರ ಕಾರ್ಯವನ್ನ ಶ್ಲಾಘಿಸಿದ್ದಾರೆ. ಇನ್ನು ಮೃತ ದಂಪತಿಗೆ 3 ಗಂಡು ಮಕ್ಕಳಿದ್ದಾರೆ. ಜಗನ್ನಾಥ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಾರೆ. ದಶರಥ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿದ್ದು, ಧನರಾಜ್ FTA ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಡು ಬಡತನದಲ್ಲಿ ಅನಕ್ಷರಸ್ಥರಾದ ದಂಪತಿ ತಮ್ಮ ಜೀವನಾವಧಿ ಶ್ರಮಿಸಿ ಎಲ್ಲ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡಿ ಸಮಾಜದಲ್ಲಿ ಒಂದು ಸ್ಥಾನಮಾನ ದೊರೆಯುವಂತೆ ಮಾಡಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಬೆಳೆದ ಮಕ್ಕಳು ಪ್ರತಿದಿನವೂ ಅವರ ಪೂಜೆ ಮಾಡಿ ಉದ್ಯೋಗಕ್ಕೆ ಹೋಗ್ತಾ ಇದ್ರು. ಆದರೆ ಅವರು ಮೃತರಾದ ಮೇಲೆ ಅವರ ನೆನಪು ಸದಾಕಾಲ ಇರಬೇಕು ಅಂತ ಪ್ರತಿನಿತ್ಯ ಅವರ ಪೂಜೆ ಮಾಡಿಯೇ ಹೊರಗಡೆ ಹೋಗಬೇಕು ಅಂತ ಸಂಕಲ್ಪ ಮಾಡಿ ತಂದೆ ತಾಯಿ ಮೂರ್ತಿ ಸ್ಥಾಪಿಸಿ ಮಂದಿರ ನಿರ್ಮಾಣ ಮಾಡಿದ್ದಾರೆ. ಅನಕ್ಷರಸ್ಥರಿದ್ದರೂ ಕೂಡ ನಮಗೆ ಅಕ್ಷರಸ್ಥರಾಗಿ ಮಾಡಿ ನಮಗೆ ಬೆಳಕಿನ ಭಾಗ್ಯವನ್ನು ಕೊಟ್ಟಿದ್ದಕ್ಕೆ ನಮ್ಮ ತಂದೆ ತಾಯಿಯರು ನಮಗೆ ಮರಣ ಹೊಂದಿ ಬಹಳಷ್ಟು ಕಷ್ಟಗಳು ದುಃಖಗಳನ್ನು ನಾವು ಕಂಡು ಈ ಮೂರ್ತಿ ಸ್ಥಾಪನೆ ಮಾಡಬೇಕು. ಯಾಕಂದ್ರೆ ನನ್ನ ತಂದೆ ತಾಯಿಯರ ಒಂದು ಪಾದ ಪೂಜೆ ಮಾಡಿನೇ ನಾನು ಡೈಲಿ ನನ್ನ ಕೆಲಸ ಕಾರ್ಯಕ್ಕೆ ನಾನು ಸಾಕ್ತಾ ಇದ್ದೆ. ಅದಕ್ಕೋಸ್ಕರ ನಾನು ನನ್ನ ಮನೆಯಲ್ಲೇ ನಾನು ಮೂರ್ತಿ ಸ್ಥಾಪನೆ ಮಾಡಬೇಕು. ನನ್ನ ತಂದೆ ತಾಯಿಯರು ಇಲ್ಲೇ ನನ್ನ ಹತ್ತಿರ ಇರಬೇಕಂತಕ್ಕಂಥದ್ದು ಭಾವನೆ ಇಟ್ಕೊಂಡು ಆ ಪೂಜೆಯ ದಿನಾಂಕದಂದು ನಾವು ಇಲ್ಲೇ ಪೂಜೆ ಮಾಡಬೇಕಂತಕ್ಕಂಥದ್ದು ನಾವು ಭಾವನೆ ಇಟ್ಕೊಂಡು ನಾನು ಈ ಮೂರ್ತಿ ಸ್ಥಾಪನೆ ಮಾಡಿದ್ದು. ಅದೆಷ್ಟೋ ತಂದೆ ತಾಯಿ ಒಳ್ಳೆಯ ಮಕ್ಕಳನ್ನ ಪಡೆಯೋಕೆ ಪುಣ್ಯ ಮಾಡಿರಬೇಕು ಅಂತಾರೆ. ಆಸ್ತಿಗಾಗಿ ಹಣಕ್ಕಾಗಿ ಹೆತ್ತವರನ್ನೇ ಬೀದಿಗೆ ತಳ್ಳುವ ಮಕ್ಕಳಿಗೇನು ಕಮ್ಮಿ ಇಲ್ಲ. ತಂದೆ ತಾಯಿ ಸ್ಮರಿಸಿ ಅವರ ಸೇವೆ ಮಾಡುವ ಮಕ್ಕಳು ಸಿಗುವುದು ತುಂಬಾ ವಿರಳ. ಅಪರೂಪಕ್ಕೆ ತಂದೆ ತಾಯಿಯನ್ನ ಪೂಜಿಸುವ ಮಕ್ಕಳೂ ಇದ್ದಾರೆ. ಇಂಥ ಮಕ್ಕಳನ್ನ ಪಡೆದ ಆ ತಂದೆ ತಾಯಿ ನಿಜಕ್ಕೂ ಧನ್ಯರು. ಅಲ್ಲದೆ ಹೆತ್ತವರ ಹೆಸರಲ್ಲಿ ಟ್ರಸ್ಟ್ ಸ್ಥಾಪಿಸಿ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವ ಯೋಜನೆಯಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ತಂದೆ ತಾಯಿಗೆ ಕಡೆಗಣಿಸುವನು ನನ್ನ ದೃಷ್ಟಿಯಲ್ಲಿ ಅಂತೂ ಮನುಷ್ಯನೇ ಅಲ್ಲ ಸರ್. ಒಂದು ಮಗುಗೆ ಅವರು ಜನ್ಮ ಕೊಟ್ಟು ಅವರು ಪಾಲನೆ ಪೋಷಣೆ ಮಾಡಿ ಶಿಕ್ಷಣ ಕೊಟ್ಟು ಅವರು ಒಳ್ಳೆ ನಾಗರಿಕನಾಗಿ ಅಂತ ಶಕ್ತಿ ಅಂತ ಅದಮ್ಯ ಶಕ್ತಿಗೆ ನಾವು ವೃದ್ಧಾಶ್ರಮಕ್ಕೆ ಕಳಿಸ್ತೀವಿ ಅಥವಾ ಏನೋ ಪಡಿತೀವಿ ಅಂದ್ರೆ ನಮ್ಮಷ್ಟು ರಾಕ್ಷಸರೇ ಅಲ್ಲ. ನಮ್ಮ ತಾಯಿ ಆರೋಗ್ಯವಂತರಾಗಿದ್ರು ಕೂಡ ಏನು ಅಕಾಲಿಕವಾಗಿ ಒಂದು 5-6 ತಿಂಗಳ ಹಿಂದೆ ನಾವು ಕಳ್ಕೊಂಡು ತುಂಬಾ ದುಃಖದಲ್ಲಿದ್ದೀವಿ ಸರ್. ಯಾಕಂದ್ರೆ ನಾವು ಅವರು ಯಾವ ರೀತಿ ನಮ್ಮಲ್ಲಿ ಉನ್ನತಿ ನಮ್ಮ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಉನ್ನತಿಗಾಗಿ ಶ್ರಮ ಪಟ್ಟಿದ್ರಲ್ಲ, ಅದು ಶಬ್ದದಲ್ಲಿ ಹಿಡಿದಿಡಕ್ಕಾಗಲ್ಲ, ಸಾಧ್ಯ. ಒಟ್ಟಿನಲ್ಲಿ ಮುಪ್ಪಿನಲ್ಲಿ ಹೆತ್ತವರನ್ನ ವೃದ್ಧಾಶ್ರಮಕ್ಕೆ ತಳ್ಳುವ ಈ ಕಾಲದಲ್ಲಿ ಹೆತ್ತವರನ್ನ ದೇವರಂತೆ ಕಾಣುವ ಇವರು ನಿಜಕ್ಕೂ ಆಧುನಿಕ ಶ್ರವಣ ಕುಮಾರರೇ ಸರಿ. ಡಾಕ್ಟರ್ ರಾಜ್ಕುಮಾರ್ ಹಿರೇಮಠ್, ಎಕ್ಸ್‌ಪ್ರೆಸ್ ಟಿವಿ, ಆಳಂದ. ದಿನ ಬೆಳಗಾದ್ರೆ ಸಾಕು ಒಂದಲ್ಲ ಒಂದು ಹೊಸ ಕಂಪನಿಗಳು ಜನರಿಗೆ ಮಂಕು ಬೂದಿ ಎರಚಿ ಮೋಸ ಮಾಡೋದನ್ನ ನೋಡ್ತೀವಿ, ಹಾಗೆ ಕೇಳ್ತಾ ಇರ್ತೀವಿ. ಈ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಸಾಕಷ್ಟು ಬಾರಿ ಮಾಧ್ಯಮಗಳು ಕೂಡ ಸುದ್ದಿ ಬಿತ್ತರ ಮಾಡ್ತಾ ಇರ್ತವೆ. ಆದರೆ ಜನರು ಮಾತ್ರ ಪದೇ ಪದೇ ಮೋಸಕ್ಕೆ ಒಳಗಾಗ್ತಿದ್ದಾರೆ. ಈಗ ಇಂಥದ್ದೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದ್ದು, ವಾಣಿಜ್ಯ ಮಳಿಗೆಗಳನ್ನು ಕಟ್ಟಿಸಿಕೊಡೋದಾಗಿ ಹೇಳಿ ಕೋಟಿ ಕೋಟಿ ಹಣವನ್ನ ಬಿಲ್ಡರ್ ವಂಚಿಸಿದ್ದು, ಹಣ ಕೊಟ್ಟವರು ಈಗ ಬೇದಿಗೆ ಬಂದಿದ್ದಾರೆ. ಹೌದು, ಹೀಗೆ ಗುಂಪು ಸೇರಿದ ಜನರು ಬಿಲ್ಡರ್ ಒಬ್ಬರ ಬಣ್ಣ ಬಣ್ಣದ ಮಾತುಗಳನ್ನು ನಂಬಿ ಕಣ್ಣೀರು ಹಾಕ್ತಾ ಇದ್ದಾರೆ. ವಾಣಿಜ್ಯ ನಗರಿ ಹುಬ್ಬಳ್ಳಿ ಜನರಿಗೆ ಪತ್ರಿಕೆಯಲ್ಲಿ ಬಂದ ಆ ಒಂದು ಜಾಹೀರಾತು ಶಾಕ್ ನೀಡಿತ್ತು. ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರುವ ಸೆಂಟ್ರಲ್ ಮಾಲ್ ವಾಣಿಜ್ಯ ಮಳಿಗೆ ಕಟ್ಟಡವನ್ನ ಹರಾಜು ಹಾಕುವುದಕ್ಕಾಗಿ KSFC ಇಂದ
ಜಾಹೀರಾತು ನೀಡಲಾಗಿತ್ತು. ಈ ಜಾಹೀರಾತು ನೋಡಿದ 200ಕ್ಕೂ ಹೆಚ್ಚು ಜನರು ಬೀದಿಗೆ ಬಂದಿದ್ದಾರೆ. ಇವರೆಲ್ಲ 2010-12ರಲ್ಲಿ ಸೆಂಟ್ರಲ್ ಮಾಲ್ ವಾಣಿಜ್ಯ ಮಳಿಗೆ ಕಟ್ಟಡದ ಮಾಲೀಕ ವಿಜಯ್ ಕಬಾಡೆ ಬೀಸಿದ ಮೋಸದ ಜಾಲಕ್ಕೆ ಬಲಿಯಾದವರು. ವಾಣಿಜ್ಯ ಮಳಿಗೆಗಳನ್ನು ಕಟ್ಟಿಸಿಕೊಡುವುದಾಗಿ ಹೇಳಿ ವಿಜಯ್ ಕಬಾಡೆ ಅಂದು 800 ರೂಪಾಯಿಯ ಬಾಂಡ್ ಮೇಲೆ ಒಪ್ಪಂದ ಮಾಡಿಕೊಂಡು ಹಣ ವಸೂಲಿ ಮಾಡಿದ್ದ. 200ಕ್ಕೂ ಹೆಚ್ಚು ಜನರಿಂದ 20 ಕೋಟಿಗೂ ಹೆಚ್ಚಿನ ಹಣ ಸುಲಿಗೆ ಮಾಡಿದ್ದ. ಇನ್ನು ಕಟ್ಟಡ ಕಾಮಗಾರಿ ಪೂರ್ಣಗೊಳ್ಳುವ ಮೊದಲೇ ಇನ್ಸ್ಟಾಲ್ಮೆಂಟ್ ಮೇಲೆ ಆತ ಜನರಿಂದ ಹಣ ವಸೂಲಿ ಮಾಡಿದ್ದ. ಆದರೆ ಇವತ್ತಿಗೂ ಹಣ ಕೊಟ್ಟವರಿಗೆ ವಾಣಿಜ್ಯ ಮಳಿಗೆಗಳನ್ನು ಕಟ್ಟಿಸಿಕೊಟ್ಟಿಲ್ಲ. ಆದರೆ ಹಣ ಕೊಟ್ಟ ವಾಣಿಜ್ಯ ಮಳಿಗೆಗಳೇ ಇಂದು ಹರಾಜಿಗೆ ಬಂದಿರೋದ್ರಿಂದ ಹಣ ಕಟ್ಟಿದವರು ಈಗ ಶಾಕ್ ಆಗಿದ್ದಾರೆ. 25-30 ಕೋಟಿ ತನಕ ಬಿಲ್ಡರ್ ತೊಗೊಂಡಿದ್ದಾರೆ. ಪ್ಲಸ್ ನಮ್ಮ ಅಂಗಡಿ ಮೇಲೆ ಬಿಲ್ಡರ್ KSFC ಇಂದ ಒಂದು 8 ಕೋಟಿ ಲೋನ್ ತೊಗೊಂಡಿದ್ದಾರೆ. ಅದೆಲ್ಲ ಆದಮೇಲೆ ಸತೆ ಎಲ್ಲರೂ ಕೂಡಿ KSFC ಹಾಗೆ ಬಿಲ್ಡರ್ ಕೂಡಿ ಬೇರೆಯವರಿಗೆ ಕಡಿಮೆ ರೇಟಲ್ಲಿ ಮಾರಲಿಕ್ಕೆ ಆಕ್ಷನ್ ಥ್ರೂ ಏನಂತಾರೆ ಆಕ್ಷನ್ ಥ್ರೂ ಈಗ ಫೆಬ್ರವರಿ 8th ಪ್ಲ್ಯಾನ್ ಮಾಡಿದ್ದಾರೆ. ಸೊ ಕಾಮನ್ ಪೀಪಲ್ ಆಗಿ ನಾವೆಲ್ಲ ಏನು ತ್ರಾಸ ಪಡ್ತಾ ಇದ್ದೀವಿ, ಅದರಿಂದ ಈಗ ಯಾರು ಹೊಸಬ್ರು ತೊಗೊತಾರಲ್ಲ ಅವ್ರಿಗೂ ಮೋಸ ಆಗಬಾರ್ದು ಅಂತ ಹೇಳಿ ನಾವು ಈ ಒಂದು ಮೀಡಿಯಾ ಥ್ರೂ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಅಂದರೆ ನಾವು ಏನು ತೊಗೊಂಡಿದ್ವಲ್ಲ ಅದನ್ನು ಲೋನ್ ತೊಗೊಂಡು ಲೋನ್ ಕಟ್ಟಲಾರ್ದೆ ಬೇರೆ ಅವ್ರಿಗೆ ಮಾರುವಂಗೆ ಆಕ್ಷನ್ ಮಾಡ್ತಾ ಇದ್ದಾರೆ. ನಾವು 20-30 ಲಕ್ಷ ತನಕ ಹಾಕಿದ್ದೀವಿ. ನಮ್ಮ ರಿಲೇಟಿವ್ಸ್ ಎಲ್ಲ ಕೂಡಿ ಇದೆ. ಇದೇ ಥರ ಒಂದು 200 ಜನ ಇದ್ದಾರೆ. ಮಾಲಕರು ಯಾವಾಗ ಬೆಟ್ಟ ಆದರೂ 6 ತಿಂಗಳು ಮಾಡಿಕೊಡ್ತೀವಿ, ಒಂದು 5 ತಿಂಗಳು ಮಾಡಿಕೊಡ್ತೀವಿ. ಆಮೇಲೆ ಲೋನ್ ಮತ್ತು ಹೊರಗಡೆ ಬೇರೆ ಪ್ರಾಪರ್ಟಿ ಬರ್ತಾ ಇದೆ, ಅದು ಮಾರಿ ಅದನ್ನು ಕೊಡ್ತೀವಿ. ಬರೀ ಮುಂದೂಡ್ತಾ ಇದ್ದಾರೆ. ಮುಂದಿನ ಬದುಕಿಗೆ ಆಸರೆ ಆಗುತ್ತೆ ಅಂತ ಈ ಬಿಲ್ಡರ್ ನಂಬಿ ಜನರು ಅಂದು ವಾಣಿಜ್ಯ ಮಳಿಗೆಗಳಿಗಾಗಿ ಹಣ ಕೊಟ್ಟಿದ್ರು. ಆದರೆ ಬಿಲ್ಡರ್ ಹೆಣೆದ ಮೋಸದ ಬಲೆಗೆ ಸಿಲುಕಿದ ಇವರು ಇಂದು ಬೀದಿಗೆ ಬಂದಿದ್ದಾರೆ. ಜನರಿಂದ 2010-12ರಲ್ಲಿ 20 ಕೋಟಿಗೂ ಹೆಚ್ಚಿನ ಹಣ ವಸೂಲಿ ಮಾಡಿದ ಬಿಲ್ಡರ್ 2015ರಲ್ಲಿ KSFCಯಿಂದ 5 ಕೋಟಿ ರೂಪಾಯಿ ಇದೆ ಕಟ್ಟಡಕ್ಕಾಗಿ ಸಾಲ ಪಡೆಯುತ್ತಾನೆ. ದುರಂತ ಅಂದ್ರೆ ಇಷ್ಟೆಲ್ಲ ಜನರು ಹಣ ಹೂಡಿಕೆ ಮಾಡಿರುವಂತಹ ಸಂಗತಿ KSFCಗೆ ಗೊತ್ತಿದ್ದು ಸಾಲ ನೀಡಿದ್ದು ಬಿಲ್ಡರ್ ಸಾಲ ಮರುಪಾವತಿ ಮಾಡದಿದ್ದಾಗ ಈಗ ಕರ್ನಾಟಕ ರಾಜ್ಯ ಹಣಕಾಸು ನಿಗಮದ ಅಧಿಕಾರಿಗಳು ವಾಣಿಜ್ಯ ಮಳಿಗೆ ಕಟ್ಟಡವನ್ನ ಹರಾಜಿಗೆ ಕರೆದಿದ್ದಾರೆ. KSFC ಅಧಿಕಾರಿಗಳು ಈ ವಾಣಿಜ್ಯ ಮಳಿಗೆ ಕಟ್ಟಡದ ಬಿಲ್ಡರ್ ಜೊತೆ ಶಾಮೀಲಾಗಿ ತಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಜನರು ಆರೋಪ ಮಾಡ್ತಾ ಇದ್ದಾರೆ. ಅವರ ಸಂಗಡಿಗರು KSFCದಲ್ಲಿ ಸುಮಾರು 6 ಕೋಟಿ ರೂಪಾಯಿ ಲೋನ್ ತಗೊಂಡು ನಮಗೆಲ್ಲ ಮೋಸ ಮಾಡಿದ್ದಾರೆ. ಈ ಮೋಸವನ್ನು ಹೊರಹೊಮ್ಮಲಿಕ್ಕೆ ನಾವು ಸುಮಾರು ಪ್ರಯತ್ನ ಮಾಡಿದ್ದೀವಿ. ಸುಮಾರು ಪ್ರಯತ್ನ ಮಾಡಿದ್ವಿ. ಸಾಕಷ್ಟು ಜನ ಜೀವನದಲ್ಲಿ ಜಿಗುಪ್ಸೆಗೊಂಡಿದ್ದಾರೆ. ಈ ಜಿಗುಪ್ಸೆಗೊಂಡಿರೋ ಕಾರಣಕ್ಕಾಗಿ ನಾವು ಈ ಮಾಧ್ಯಮ ಮಿತ್ರವರಿಂದ ಒಂದು ನಿಮ್ಮ ಕರುಣೆಯ ಕಳಕಳಿ ವಿನಂತಿ ಏನೆಂದರೆ ಈ ಹಗರಣವನ್ನು ತಾವು ಬಯಲಿಗೆಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಆಗಿ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಕೊಡ್ತೇನೆ. ಈಗ ಕಾನೂನು ಕ್ರಮ ತಗೋತೀವಿ. ಕಾನೂನು ಕ್ರಮ ತಗೊಂಡು ಆಮೇಲೆ ನಿಮ್ಮಿಂತ್ರನೂ ನಮಗೆ ಸಹಕಾರ ಬೇಕಂತ ನಾನು ನಿಮ್ಮಂತೆ ವಿನಂತಿಸಿಕೊಳ್ತೀನಿ. ಒಟ್ನಲ್ಲಿ ವಾಣಿಜ್ಯ ಮಳಿಗೆ ಕಟ್ಟಿಸಿಕೊಡುವುದಾಗಿ ಬಿಲ್ಡರ್ ಹೆಣೆದ ಮೋಸದ ಜಲದಲ್ಲಿ ಸಿಲುಕಿ ಹುಬ್ಬಳ್ಳಿ ಜನರು ಈಗ ಬೀದಿಗೆ ಬಂದಿದ್ದಾರೆ. ಕೋಟಿ ಹಣ ವಸೂಲಿ ಮಾಡಿದ ಬಿಲ್ಡರ್ ನಾಪತ್ತೆಯಾಗಿದ್ದು ಹಣ ಕೊಟ್ಟವರು ಕಣ್ಣೀರು ಹಾಕ್ತಾ ಇದ್ದಾರೆ. ಮತ್ತೊಂದೆಡೆ ಈ ಪ್ರಕರಣದಲ್ಲಿ ಕರ್ನಾಟಕ ರಾಜ್ಯ ಹಣಕಾಸು ನಿಗಮದ ಅಧಿಕಾರಿಗಳ ನಡೆಯೂ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ರಾಜು ಮುದ್ಗಲ್, ಹುಬ್ಬಳ್ಳಿ, ಎಕ್ಸ್‌ಪ್ರೆಸ್ ಟಿವಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಗ್ ಬಾಸ್ ಖ್ಯಾತಿಯ ನಟಿ ಜಯಶ್ರೀ ರಾಮಯ್ಯ ನೇಣಿಗೆ ಶರಣು. ಬೆಂಗಳೂರಿನ ಮಾಗಡಿ ರಸ್ತೆಯ ವೃದ್ಧಾಶ್ರಮವೊಂದರಲ್ಲಿ ಆತ್ಮಹತ್ಯೆ. ಮಾನಸಿಕ ಖಿನ್ನತೆಯಿಂದ ಸೂಸೈಡ್. ಮತ್ತೆ ಖಾತೆ ಅದಲು ಬದಲು ಮಾಡಿದ ಸಿಎಂ ಬಿಎಸ್ವೈ. ಡಾಕ್ಟರ್ ಸುಧಾಕರ್ ಅವರಿಗೆ ಮತ್ತೆ ವೈದ್ಯಕೀಯ ಶಿಕ್ಷಣ ಖಾತೆ. ಸಚಿವ ಮಾಧುಸ್ವಾಮಿ ಅವರಿಗೆ ಪ್ರವಾಸೋದ್ಯಮ ಜೊತೆಗೆ ಪರಿಸರ ಖಾತೆ. ಶಿವಮೊಗ್ಗದ ಗಣಿ ಸ್ಫೋಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಪ್ರಕರಣದ ಕಿಂಗ್ ಪಿನ್ ಎಸ್ಕೆ. ಪ್ರಮುಖ ಆರೋಪಿಯ ಪತ್ತೆಗಾಗಿ ಬಲೆ ಬೀಸಿದ ಪೊಲೀಸರು. ಲಗೇಜ್ಗೆ ಟಿಕೆಟ್ ಕೊಡುವ ವಿಚಾರ. ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲೆ ಪ್ರಯಾಣಿಕರಿಂದ ಹಲ್ಲೆ. ದೊಡ್ಡಬಳ್ಳಾಪುರದಲ್ಲಿ ಘಟನೆ. ಹೆತ್ತವರಿಗೆ ದೇವರ ಸ್ಥಾನ ನೀಡಿದ ಪುತ್ರ. ತಂದೆ ತಾಯಿಗಾಗಿ ದೇಗುಲ ಕಟ್ಟಿಸಿದ ಮಗ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನಿರಗುಡಿ ಗ್ರಾಮದಲ್ಲೊಬ್ಬರು ಆಧುನಿಕ ಶ್ರವಣಕುಮಾರ. ಇದೇ ಈವರೆಗಿನ ಅಪ್ಡೇಟ್ಸ್, ನೇರ ಸುದ್ದಿ ಹಾಗೂ ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಎಕ್ಸ್‌ಪ್ರೆಸ್ ಟಿವಿ.